ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ತುಂಬ ಡೆಲಿಷಿಯಸ್ ಆಗಿ ರೆಡ್ ಸಾಸ್ ಸ್ಪಗೆಟಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಸ್ಪಗೆಟಿ ಅರಾಬಿಯಾಟ ಆರ್ ರೆಡ್ ಸಾಸ್ ಸ್ಪಗೆಟಿನ ಹೇಗೆ ಮಾಡೋದು ಅಂತ ನೋಡೋಣ. ಈ ರೆಸಿಪಿ ನಿಮಗೆಲ್ರಿಗೂ ತುಂಬಾ ಇಷ್ಟ ಆಗುತ್ತೆ, ತುಂಬ ಡೆಲಿಷಿಯಸ್ ಆಗುತ್ತೆ. ಸೊ ಬನ್ನಿ ಇವತ್ತಿನ ಈ ರೆಸಿಪಿನ ಶುರು ಮಾಡೋಣ. ಮೊದಲಿಗೆ ನಾವೊಂದು ರೆಡ್ ಸಾಸ್ ರೆಡಿ ಮಾಡಬೇಕು. ಅದಕ್ಕೇ ಒಂದು 3 ಟೊಮ್ಯಾಟೋಸ್ನ ಚಾಕುನಲ್ಲಿ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಬರೀ ನಾವು ಸ್ಕಿನ್ನ ಪೀಲ್ ಮಾಡೋದಕ್ಕೆ ಸ್ವಲ್ಪ ಕಟ್ ಮಾಡ್ಕೋಬೇಕು ಅಷ್ಟೇ. ಮತ್ತು 2 ಡ್ರೈಡ್ ರೆಡ್ ಚಿಲ್ಲೀಸ್ ತೊಗೊಂಡಿದ್ದೀನಿ. ನಾವು ಟೊಮ್ಯಾಟೋಸ್ ಮತ್ತು ಈ ಚಿಲ್ಲೀಸ್ನ ಬ್ಲ್ಯಾಂಚ್ ಮಾಡ್ಕೋಬೇಕು, ಅಂದರೆ ನೀರಲ್ಲಿ ಒಂದು 5 ನಿಮಿಷದವರೆಗೂ ಬೇಯಿಸ್ಕೋಬೇಕಾಗತ್ತೆ. ಅದಕ್ಕೆ ಇಲ್ಲಿ ನಾನು ಒಂದು ಕಡಾಯಿನಲ್ಲಿ ನೀರು ಬಿಸಿ ಮಾಡೋದಕ್ಕಿಟ್ಟು ಅದಕ್ಕೆ ಈ ಟೊಮ್ಯಾಟೋಸ್ ಮತ್ತು ರೆಡ್ ಚಿಲ್ಲೀಸ್ ಹಾಕ್ಕೊಂಡು 5 ಮಿನಿಟ್ಸ್ವರೆಗೂ ಬೇಯಿಸ್ಕೋತೀನಿ. ಇದು ಬೆಂದಾದಮೇಲೆ ಇದರ ಟೊಮ್ಯಾಟೋ ಸ್ಕಿನ್ನನ್ನು ಪೀಲ್ ಮಾಡಿಬಿಟ್ಟು ಇದನ್ನು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡಿ ಈ ಟೊಮ್ಯಾಟೋನ ನೀಟಾಗಿ ಒಂದು ಸ್ಮೂತ್ ಪ್ಯೂರಿ ಮಾಡ್ಕೋಬೇಕು. ಆಮೇಲೆ ನಾನಿಲ್ಲಿ ಸ್ಪಗೆಟಿನ ಮೊದಲೇ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಪಗೆಟಿನ ನೀವು 1 ಟೇಬಲ್ ಸ್ಪೂನಷ್ಟು ಉಪ್ಪು ಮತ್ತು 2 to 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಸ್ಪಗೆಟಿನ ಬಾಯ್ಲ್ ಮಾಡಿಕೊಂಡು ನೀರನ್ನೆಲ್ಲ ಸ್ಟ್ರೈನ್ ಮಾಡ್ಕೋಬೇಕು. ಮತ್ತು ತಣ್ಣೀರಲ್ಲಿ ಇದನ್ನು ತೊಳೆದ್ಬಿಟ್ಟು ಒಂದು 2 ಸ್ಪೂನಷ್ಟು ಆಲಿವ್ ಆಯಿಲ್ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಈ ಥರ ಎತ್ತಿಟ್ಕೊಂಡಿದ್ದೀನಿ. ನೀವು ಕೂಡ ಇದೇ ಪ್ರೋಸೆಸ್ನ ಫಾಲೋ ಮಾಡಬೇಕು, ಆವಾಗ ಸ್ಪಗೆಟಿ ಸ್ಟಿಕ್ಕಿ ಆಗೋದಿಲ್ಲ. ಸೊ ಇದನ್ನು ಒಂದು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಮತ್ತು ನಾವು ಸ್ಪಗೆಟಿ ಬಾಯ್ಲ್ ಮಾಡಿರುವಂತಹ ಸ್ಟಾರ್ಚ್ ವಾಟರ್ ಏನಿದೆ ಅದನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ. ಇದನ್ನು ಸಾಸ್ ಪ್ರಿಪ್ರೇಷನ್ಗೆ ಯೂಸ್ ಮಾಡ್ಕೋಬೇಕಾಗತ್ತೆ. ಈಗ ಸ್ವಲ್ಪ ಬೆಳ್ಳುಳ್ಳಿ ಮತ್ತು 2 ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಬೇರೆ ಕಡಾಯಿಗೆ ಒಂದು 4 to 5 ಟೇಬಲ್ ಸ್ಪೂನಷ್ಟು ಆಲಿವ್ ಆಯಿಲ್ನ ಬಿಸಿ ಮಾಡಿಕೊಂಡು ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡಿಟ್ಟಿರುವಂತಹ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ನಿಮ್ಮ ಹತ್ರ ಆಲಿವ್ ಆಯಿಲ್ ಇಲ್ಲ ಅಂದರೆ ನಾರ್ಮಲ್ ಕುಕ್ಕಿಂಗ್ ಆಯಿಲ್ ಕೂಡ ಯೂಸ್ ಮಾಡ್ಕೋಬೋದು. ಈ ಬೆಳ್ಳುಳ್ಳಿ ಎಲ್ಲ ಒಂದು 1 ನಿಮಿಷದವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಫ್ರೈ ಆದಮೇಲೆ ನಾವಿಲ್ಲಿ ಕಟ್ ಮಾಡಿಟ್ಟಿರುವಂಥ ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿನ ಕೂಡ ನೀವು ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದಕ್ಕೊಂದು 3 to 4 ಮಿನಿಟ್ಸ್ ಆದರೂ ಹಿಡಿಯುತ್ತೆ. ಈಗ ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಆಗಿದೆ. ಸೊ ನಾವು ಆಗಲೇ ಮಾಡಿಟ್ಕೊಂಡಿರುವಂಥ ಟೊಮ್ಯಾಟೊ ಪ್ಯೂರಿ ಕೂಡ ಅದಕ್ಕೆ ಹಾಕೋತಾ ಇದ್ದೀನಿ. ಈ ಟೊಮ್ಯಾಟೊ ಪ್ಯೂರಿನ ಮಿನಿಮಮ್ 15 ಮಿನಿಟ್ಸ್, ಒಂದು 15 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸಾಸ್ ಚೆನ್ನಾಗಿ ಆಗಬೇಕು, ಟೇಸ್ಟಿಯಾಗಿ ಆಗಬೇಕು ಅಂದರೆ ಒಂದು 15 ನಿಮಿಷ ಇದನ್ನ ಮಿನಿಮಮ್ ಫ್ರೈ ಮಾಡ್ಕೊಳ್ಳೇಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಮೊದಲೇ ಉಪ್ಪು ಹಾಕಿದ್ವಿ, ಸೊ ಅದಕ್ಕೆ ಇವಾಗಲೂ ಕೂಡ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಒಂದು 15 ನಿಮಿಷ ಬೇಯಿಸಾದಮೇಲೆ ಇದಕ್ಕೆ ಆಲಿವ್ಸ್ ಹಾಕೋತಾ ಇದ್ದೀನಿ. ನಿಮ್ಮ ಹತ್ರ ಆಲಿವ್ಸ್ ಇದ್ದರೆ ಹಾಕೊಳ್ಳಿ, ಆಲಿವ್ಸ್ ಇಲ್ಲ ಅಂದರೆ ಇದನ್ನ ಸ್ಕಿಪ್ ಮಾಡ್ಕೋಬೋದು. ಆಲಿವ್ಸ್ ಹಾಕೋದು ಕಂಪ್ಲೀಟ್ಲಿ ಆಪ್ಷನಲ್. ಈಗ ಆಲಿವ್ಸ್ ಹಾಕಿ ಇದನ್ನು ಕೂಡ ಒಂದು 3 to 4 ಮಿನಿಟ್ಸ್ವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೀನಿ. ಮತ್ತು 1 ಟೇಬಲ್ ಸ್ಪೂನ್ ಮಿಕ್ಸ್ಡ್ ಹರ್ಬ್ಸ್ ಮತ್ತು 1 ಟೇಬಲ್ ಸ್ಪೂನಷ್ಟು ಆರಿಗ್ಯಾನೋ ಹಾಕ್ತಾ ಇದ್ದೀನಿ. ಈ ಮಿಕ್ಸ್ಡ್ ಹರ್ಬ್ಸ್, ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್ ಎಲ್ಲ ಕಂಪಲ್ಸರಿ ಹಾಕಲೇಬೇಕು, ಆವಾಗಲೇ ಚೆನ್ನಾಗಾಗೋದು. ಇದನ್ನೆಲ್ಲ ಹಾಕ್ಕೊಂಡು ಒಂದು 2 ಮಿನಿಟ್ಸ್ವರೆಗೂ ಮತ್ತೆ ಫ್ರೈ ಮಾಡ್ಕೋತಾ ಇದ್ದೀನಿ. ಒಂದು 15 ನಿಮಿಷ ಈ ಟೊಮ್ಯಾಟೊ ಪ್ಯೂರಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಒಂದು 4 ಟೇಬಲ್ ಸ್ಪೂನಷ್ಟು ಫ್ರೆಶ್ ಕ್ರೀಮ್ ಹಾಕ್ಕೋತಾ ಇದ್ದೀನಿ. ಫ್ರೆಶ್ ಕ್ರೀಮ್ ನಾವು ಯಾಕೆ ಹಾಕ್ತೀವಿ ಅಂದರೆ ಸಾಸ್ ತುಂಬ ಕ್ರೀಮಿಯಾಗಿ ತಿಕ್ಕಾಗಿ ಕನ್ಸಿಸ್ಟೆನ್ಸಿನಲ್ಲಿ ಬರಬೇಕು, ಅದಕ್ಕೋಸ್ಕರನೇ ತುಂಬ ಟೇಸ್ಟ್ ಬರಬೇಕು ಅಂತ ಈ ಫ್ರೆಶ್ ಕ್ರೀಮ್ನ ಹಾಕ್ಕೊಳ್ಳೋದು. ಸೊ ಇದನ್ನು ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ. ಫ್ರೆಶ್ ಕ್ರೀಮ್ ಹಾಕೋದು ಏನು ಕಂಪಲ್ಸರಿ ಏನಲ್ಲ, ಬಟ್ ಫ್ರೆಶ್ ಕ್ರೀಮ್ ಹಾಕಿದ್ರೆ ಚೆನ್ನಾಗಿರುತ್ತೆ. ನೀವು ಇಲ್ಲ ಅಂದರೆ ಇದನ್ನು ಸ್ಕಿಪ್ ಕೂಡ ಮಾಡ್ಕೋಬೋದು, ಅಥವಾ ಫ್ರೆಶ್ ಕ್ರೀಮ್ ಬದಲು ಹಾಲಿನ ಕೆನೆ ಅಥವಾ ಚೀಸ್ ಸ್ಲೈಸ್ ಕೂಡ ಹಾಕ್ಬೋದು. ಸೊ ಆಪ್ಷನ್ಸ್ ಇದೆ, ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಏನು ಬೇಡ. ಈ ರೀತಿ ಸಾಸ್ ಥಿಕ್ ಕನ್ಸಿಸ್ಟೆನ್ಸಿಲಿ ಆಗಬೇಕು. ನಾವು ಆಗಲೇ ಪಾಸ್ತಾ ಬಾಯ್ಲ್ ಮಾಡಿರುವಂಥ ಸ್ಟಾರ್ಚ್ ವಾಟರ್ ಕೂಡ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಒಂದು 3 to 4 ಮಿನಿಟ್ಸ್ವರೆಗೂ ಬಾಯ್ಲ್ ಮಾಡಿಕೊಂಡು ಇವಾಗ 1 ಚೀಸ್ ಸ್ಲೈಸ್ ಕೂಡ ಹಾಕ್ತಾ ಇದ್ದೀನಿ. ನಾನು ಆಗಲೇ ಹೇಳ್ದಂಗೆ ಚೀಸ್ ಸ್ಲೈಸ್, ಫ್ರೆಶ್ ಕ್ರೀಮ್ ಯಾವುದೂ ಇಲ್ಲ ನಿಮ್ಮ ಹತ್ರ ಅಂದರೆ ಬರೀ ಈ ರೀತಿ ಸಾಸ್ ಮಾಡಿಕೊಂಡು ಇದಕ್ಕೂ ಕೂಡ ಪಾಸ್ತಾ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ನೀವು ಫ್ರೆಶ್ ಕ್ರೀಮ್ ಮತ್ತು ಚೀಸೆಲ್ಲ ಹಾಕಬೇಕು ಅಂತೇನು ಕಂಪಲ್ಸರಿ ಇಲ್ಲ. ಈ ಥರ ಪಾಸ್ತಾ ಸಾಸ್ ಕನ್ಸಿಸ್ಟೆನ್ಸಿ ತಿಕ್ ಆದಮೇಲೆ ಇದಕ್ಕೆ ಸ್ಪಗೆಟಿ ಹಾಕ್ತಾ ಇದ್ದೀನಿ, ಬಾಯ್ಲ್ ಮಾಡಿರೋವಂಥದ್ದು. ನೀವು ಯಾವುದೇ ಪಾಸ್ತಾ ಮಾಡಬೇಕಾದ್ರೂ ಒಂದು ವಿಷಯ ನೆನಪಲ್ಲಿ ಇಟ್ಕೋಬೇಕು, ಸಾಸ್ ಜಾಸ್ತಿ ಇರಬೇಕು ಮತ್ತು ಪಾಸ್ತಾ ಕಡಿಮೆ ಇರಬೇಕು, ಆವಾಗಲೇ ನಮ್ಮ ಪಾಸ್ತಾ ಚೆನ್ನಾಗಾಗೋದಕ್ಕೆ ಸಾಧ್ಯ. ನಾನಿಲ್ಲಿ ಸ್ಪಗೆಟಿ ಯೂಸ್ ಮಾಡಿದ್ದೀನಿ, ನೀವು ಪೆನ್ನೆ ಅಥವಾ ಬೇರೆ ಪಾಸ್ತಾ ಯೂಸ್ ಮಾಡ್ತೀರಾ ಅಂದರೆ ನೋ ಪ್ರಾಬ್ಲಮ್. ಒಂದು ಪಾಸ್ತಾ ಯಾವಾಗಲೂ ಶೇಪಲ್ಲಿ ಮಾತ್ರ ಡಿಫ್ರೆಂಟ್ ಇರುತ್ತೆ, ಟೇಸ್ಟ್ ಎಲ್ಲ ಒಂದೇ ಇರುತ್ತೆ. ನಿಮ್ಮ ಹತ್ರ ಯಾವ ಪಾಸ್ತಾ ಇದೆಯೋ ಅದನ್ನೇ ಯೂಸ್ ಮಾಡ್ಬೋದು. ನಾನಿಲ್ಲಿ ಸ್ಪಗೆಟಿ ಯೂಸ್ ಮಾಡಿದ್ದೀನಿ ಅಷ್ಟೇ. ಈ ಥರ ಸ್ಪಗೆಟಿನ ಹಾಕ್ಕೊಂಡು ಒಂದು 2 to 3 ಮಿನಿಟ್ಸ್ವರೆಗೂ ಮಿಕ್ಸ್ ಮಾಡ್ಕೋಬೇಕು. ಈ ಸ್ಪಗೆಟಿ ಎಲ್ಲ ಮತ್ತೆ ಬಿಸಿ ಆಗಬೇಕು. ಸೊ ಅದಕ್ಕೆ ಇದನ್ನು ನೀಟಾಗಿ ಹೈ ಫ್ಲೇಮ್ನಲ್ಲಿ ಸಾಸ್ ಜೊತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ.
ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಸರ್ವ್ ಮಾಡಿದ್ದೀನಿ. ಈ ಸ್ಪಗೆಟಿ ಪಾಸ್ತಾ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ. ಇದೇ ಥರ ರೆಸಿಪೀಸ್ ನೋಡೋದಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.